ಹೆಸರು ಹೇಳ್ತಾ ಇಲ್ಲ, ಟಾಂಟ್ ಕೊಡೋದು ಮಾತ್ರ ನಿಲ್ತಾ ಇಲ್ಲ. ಈ ಕಡೆ ದರ್ಶನ್ ಫ್ಯಾನ್ಸ್ ಒಂದು ಕಡೆ, ಕಿಚ್ಚ ಸುದೀಪ್ ಫ್ಯಾನ್ಸ್ ಒಂದು ಕಡೆ ಇದ್ದಾರಿಲ್ಲಿ. ಯಾರು ದರ್ಶನ್ ಫ್ಯಾನ್ಸ್ ಈ ಥರ ಮಾಡಿದ್ರು ಅಂತ ಇವ್ರು ಹೇಳಲ್ಲ, ಇಲ್ಲ ಸುದೀಪ್ ಫ್ಯಾನ್ಸ್ ಈ ಥರ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇಲ್ಲ. ಆದರೆ ಯಾರು ಬಾಣ ಹೂಡಿ, ಬಿಲ್ಲಿಗೆ ಬಾಣ ಹೂಡಿ ಬಿಡ್ತಾ ಇದ್ದಾರೋ ಆ ಬಾಣ ಯಾರಿಗೆ ನಾಟ್ತಾ ಇದೆ ಅವ್ರಿಗೆ ನಾಟ್ತಾ ಇದೆ. ಇದೇನು ದೊಡ್ಡ ರಹಸ್ಯವಾಗಿ ಉಳಿದಿಲ್ಲ. ಇದು ನಮ್ಗೆ ಯಾರಿಗೂ ಅರ್ಥ ಆಗ್ತಾನೇ ಇಲ್ಲ. ಯಾರಿಗೋ ಹೇಳ್ಕೊಂಬಿಟ್ರಂತೆ ಅಂತ ಹೇಳಿಬಿಟ್ರೆ ತುಂಬ ಹಾಸ್ಯಾಸ್ಪದ ಆಗಿಬಿಡುತ್ತದೆ. ಅಷ್ಟು ಗೊತ್ತಿಲ್ಲದಿರ್ತಕ್ಕಂಥ ದಡ್ರೆ ಯಾರೂ ಇಲ್ಲ ಇಲ್ಲಿ. ನೇಮ್ ತೆಗೆದುಕೊಳ್ತಾ ಇಲ್ಲ ಎನ್ನುವುದು ಕಾನೂನು ಪ್ರಕಾರ ಹೋದರೆ ನನ್ನ ಹೆಸರು ಹೇಳಿಲ್ಲ, ನಾನು ಯಾರಿಗೋ ಹೇಳಿದೆ, ಅವರೇ ಹೆಗಲು ಮುಟ್ಟು ನೋಡ್ಕೊಳ್ತಾ ಇದ್ದಾರೆ ಹೇಳಬಹುದು. ಆದರೆ ಚಿತ್ರರಂಗದ ಮಟ್ಟಿಗೆ ಕನ್ನಡ ಚಿತ್ರರಂಗದ ಮಟ್ಟಿಗೆ 6 ಅಡಿಗಿಂತ ಎತ್ತರಕ್ಕೆ ಇರತಕ್ಕಂತಹ ಇಬ್ಬರು ಮದಗಜಗಳ ಫ್ಯಾನ್ಸ್ಗಳ ನಡುವೆ, ನನ್ನ ಮದಗಜಗಳ ನಡುವೆ ಅಂತ ನಾನು ಹೊರಡುಪಡಿಸಿ ತಪ್ಪಾಗ್ಬಿಡುತ್ತದು, ಅವರ ಅಭಿಮಾನಿಗಳ ನಡುವೆ ಒಂದು ಸಮರ ಅಂತೂ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಈ ಸಮರ ಎಷ್ಟು ಅವಶ್ಯಕತೆ ನಮಗಿತ್ತು? ಅಭಿಮಾನ ಬೇರೆ, ಅಭಿಮಾನದ ಹೆಸರಲ್ಲಿ ನಾನು ಇವ್ರನ್ನ ಅಭಿಮಾನಿಸ್ತಾ ಇದ್ದೀನಿ, ಇವರದು ನನಗಿಷ್ಟ ಅಂತ ಹೇಳಿಕೊಳ್ಳೋ ಭರದಲ್ಲಿ ಇನ್ನೊಬ್ಬರನ್ನು ದ್ವೇಷ ಮಾಡೋದಿದೆಯಲ್ಲ, ಅದಕ್ಕೆ ಅಭಿಮಾನ ಅಂತ ಕರೆಯಲ್ಲ. ಅದು ನಂದೇನೋ ದ್ವೇಷ ತೀರಿಸ್ಕೊಳ್ಳೋ ಹೆಸರಲ್ಲಿ ಆ ದ್ವೇಷ ಡೈರೆಕ್ಟ್ ತೀರಿಸ್ಕೊಳ್ಳೋಕ್ಕಾಗಲ್ಲ. ಈ ಪಡೇನೋ ಗುಂಪು ಜೊತೆನೋ ಸೇರ್ಕೊಂಡು ನಾನು ತೀರಿಸ್ಕೊಳ್ತೀನಿ ಅನ್ನೋದಿದೆಯಲ್ಲ, ಅದು ರಾಂಗ್ ಆಗುತ್ತೆ ಕಾನೂನು ಪ್ರಕಾರ ಕೂಡ. ನೋಡಿ, ಇದೇ ರಮ್ಯಾ ಅವರ ವಿಚಾರದಲ್ಲಿಯೂ ಕೂಡ ಒಂದಷ್ಟು ಜನ ಕೆಟ್ಟ ಕೊಳಕ ಕಮೆಂಟ್ ಹಾಕ್ತಾನೇ ಇದ್ದರು. ರಮ್ಯಾ ಅದಕ್ಕೊಂದು ಮಾತು ಹೇಳ್ತಾ ಇದ್ರು, ಅವತ್ತಿಗೂ ನಾವು ನ್ಯೂಸನ್ನು ನಾವು ಹೇಳಿದ್ದೀವಿ, ಏನಂದರೆ ಟೀಕೆಗಳು ನನಗೆ ಬೇಸರ ತರಿಸಲ್ಲ. ಯಾರಾದರೂ ನನಗೆ ಈ ವಿಚಾರಕ್ಕೆ ಸಂಬಂಧ ಮಾಡಿ ಸರಿ ಇಲ್ಲ, ಇದು ತಪ್ಪು ಅಂತ ಹೇಳಿದ್ರು ಅಂತ ಅದು ತಲೆ ಕೆಡಿಸ್ಕೊಳ್ಳಲ್ಲ ನಾನು, ಆದರೆ ಸಭ್ಯ ಭಾಷೆ ಇರಲಿ ಅಂತ. ನೀವೇ ಯೋಚನೆ ಮಾಡಿ ನೋಡಿ, ಸೋಷಿಯಲ್ ಮೀಡಿಯಾದ ಈ ಅಕೌಂಟ್ಗಳಿದೆಯಲ್ಲ, ಎಷ್ಟೋ ಜನ ಈ ಥರ ಸಭ್ಯ ಕಮೆಂಟ್ ಹಾಕ್ತಕ್ಕಂಥವ್ರು ಅವ್ರ ಹೆಸರೇ ಹಾಕಿರಲ್ಲ. ನಾಳೆಯಿಂದ ಒಂದು ರೂಲ್ ಬರಲಿ, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಹೆಸರಿನೊಂದಿಗೆ ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ಒಂದು ಪ್ಯಾನ್ ಕಾರ್ಡ್, ಜೊತೆಗೆ ನಿಮ್ಮದೊಂದು ಫೋನ್ ನಂಬರ್, ನಿಮ್ಮ ವಿಳಾಸ, ಅದನ್ನು ಹಾಕಿದ್ರೆ ಮಾತ್ರ ನಿಮ್ಮ ಅಕೌಂಟ್ ಇರುತ್ತೆ. ನಾಳೆಯಿಂದ ರೂಲ್ ಬಂದುಬಿಡಲಿ. ಇನ್ನೊಂದೇನಂತ ಹೇಳಿದ್ರೆ, ಯಾವ ವ್ಯಕ್ತಿ ನಿಮ್ಮ ಎದುರುಗಡೆ ಬಂದು ನಿಂತಾಗ ನೀವು ಯಾವ ಭಾಷೆಯಲ್ಲಿ ಕೇಳಿ ಅದನ್ನು ಅರಗಿಸಿಕೊಳ್ಳಬಲ್ಲಿರೋ, ಸುದೀಪ್ ನಿಮ್ಮ ಎದುರುಗಡೆ ಇದ್ದಾರೆ ರೀ, ದರ್ಶನ್ ನಿಮ್ಮ ಎದುರುಗಡೆ ಇದ್ದಾರೆ, 1 to 1 ನನ್ನ ಎದುರುಗಡೆ ಸುದೀಪ್ ಮಾತ್ರ ಇರೋದು, ನನ್ನ ಎದುರುಗಡೆ ದರ್ಶನ್ ಮಾತ್ರ ಇರೋದು, ನನ್ನ ಎದುರುಗಡೆ ವಿಜಯಲಕ್ಷ್ಮಿ ಅವರು ಮಾತ್ರ ಇರೋದು, ನನ್ನ ಎದುರುಗಡೆ ರಮ್ಯಾ ಅವರು ಮಾತ್ರ ಇರೋದು. ನಾನು ಆಸ್ ಎ ಪರ್ಸನ್ ನಿಂತ್ಕೊಂಡು ಈ ಭಾಷೆ ನಾನು ಅವರೊಂದಿಗೆ ವ್ಯವಹರಿಸಬಲ್ಲೆ, ಮಾತನಾಡಬಲ್ಲೆ, ಅವರನ್ನು ಪ್ರಶ್ನಿಸಬಲ್ಲೆ ಅಂತ ಏನಿರುತ್ತೋ ಆ ಭಾಷೆಯನ್ನು ಮಾತ್ರ ದ ಸೋಕಾಲ್ಡ್ ಸೋಷಿಯಲ್ ಮೀಡಿಯಾಗಳಲ್ಲಿ ಬಳಸಿ. ಸುದೀಪ್ ಎದುರುಗಡೆ ನಿಂತ್ಕೊಂಡು ಹೇಳ್ತೀರಾ, ದರ್ಶನ್ ಎದುರುಗಡೆ ನಿಂತ್ಕೊಂಡು ಮಾತಾಡ್ತೀರಾ ನೀವು? ವಿಜಯಲಕ್ಷ್ಮಿ ಮೇಡಮ್ ಎದುರುಗಡೆ ಬಂದು ನಿಂತ್ಕೊಂಡ್ರೆ, ಇವತ್ತು ಕೊಟ್ಟಿದ್ದಾರಲ್ಲ ಕಂಪ್ಲೇಂಟ್, ಅವರು ವಿಜಯಲಕ್ಷ್ಮಿ ಮೇಡಮ್ಮು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಅದನ್ನು ನೀವು ಹಾಕಬಲ್ಲಿರಾ? ಕೋಣನೆರಡು ಹೋರೆ ಗಿಡುವಿಂಗೆ ಮಿತ್ತು. 2 ಬಲಾಢ್ಯ ಕೋಣಗಳು ಜಗಳ ಆಡಿಬಿಟ್ರೆ ಗಿಡುವಿಂಗೆ ಮಿತ್ತು. ಕೆಳಗಡೆ ಸಣ್ಣ ಪುಟ್ಟ ಗಿಡ ಇರ್ತಾವಲ್ರಿ, ಅವೇ ಹಾಳಾಗೋದು. 2 ಕೋಣ ಸ್ವಲ್ಪ ಗುದ್ದಾಡ್ತವೆ, ಆಮೇಲೆ ವಾಪಸ್ ಹೊಟ್ಟೋಗ್ಬಿಡ್ತಾವೆ ಅವುಗಳ ಪಾಡ್ಗೆ ಅವುಗಳಿಗೆ. ಈ ಕೋಣಕ್ಕೂ ಏನೂ ಆಗಲ್ಲ, ಆ ಕೋಣಕ್ಕೂ ಏನೂ ಆಗಲ್ಲ, ಹಾಳಾಗೋದು ಗಿಡ ಅಂತ. ಇಬ್ಬರು ದೊಡ್ಡ ನಟರಿದ್ದಾರೆ, ಅವರು ಜಗಳ ಆಡ್ಕೋತಾರೋ, ಒಟ್ಟಿಗೆ ಇದ್ದಾರೋ, ಒಬ್ರಿಗೊಬ್ರು ಚೆನ್ನಾಗೇ ಇದ್ದಾರೋ, ವಿಶ್ ಮಾಡ್ಕೊಳ್ತಾರೋ ಗೊತ್ತಿಲ್ಲ. ಸುದೀಪ್ ಫ್ಯಾನ್ ನಾನು ಎಂದ ಮಾತ್ರಕ್ಕೆ ದರ್ಶನ್ ಕಡೆಯವ್ರಿಗೆ ಬೈರಿ, ವಿಜಯಲಕ್ಷ್ಮಿ ಮೇಡಮ್ಗೆ ಬೈರಿ. ನೋ, ನಾನು ದರ್ಶನ್ ಫ್ಯಾನ್ ಆಗಿದ್ದೀನಿ, ರಮ್ಯಾ ಏನೋ ಸ್ಟೇಟ್ಮೆಂಟ್ ಹಾಕ್ಬಿಟ್ರು, ರಮ್ಯನಿಗೆ ಬಾಯಿಗೆ ಬಂದಂಗೆ ಬೈಯೋಣ, ಸೊಂಟದ ಕೆಳಗಿನ ಭಾಷೆಯಲ್ಲಿ ಮಾತಾಡೋಣ, ಸರಿನಾ? ಎದುರುಗಡೆ ರಮ್ಯಾ ಸಿಕ್ಕರೆ ಮಾತಾಡ್ತೀರಾ ಹಾಗೆ? ಸುದೀಪ್ ಸಿಕ್ಕರೆ ಎದುರುಗಡೆ 1 to 1 ನೀವು ಸುದೀಪ್ ಇಬ್ಬರೇ ಒಂದು ಕೋಣೆಯಲ್ಲಿ ಹೇಳ್ಬಿಡ್ತೀರಾ, ಇದನ್ನು ಹೇಳಿ ಅರಗಿಸ್ಕೊಂಡ್ಬಿಡ್ತೀರಾ? ಒಂದು ಆಧಾರ್ ಕಾರ್ಡ್ ಹಾಕಿ ನೋಡೋಣ, ಈ ಕಮೆಂಟ್ಗಳ ಪಕ್ಕದಲ್ಲಿ ಒಂದು ಆಧಾರ್ ಕಾರ್ಡ್ ಹಾಕಿ ನೋಡೋಣ. ಒಂದೇ ಒಂದು ಆಧಾರ್ ಕಾರ್ಡ್, ನಿಮ್ಮನೆ ಅಡ್ರೆಸ್, ನಿಮ್ಮನೆ ಫೋನ್ ನಂಬರು ಹಾಕ್ಬಿಟ್ಟು ನಿಮ್ಮ ರಿಯಲ್ ಹೆಸರು ಹೇಳ್ಬಿಟ್ಟು ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟು ಒಂದು ಕಮೆಂಟ್ ಹಾಕಿ. ಕಮೆಂಟ್ ತಪ್ಪಲ್ಲ, ಕಮೆಂಟಲ್ಲಿ ಬಳಸ್ತಕ್ಕಂಥ ಭಾಷೆ ತಪ್ಪು ಅಂತ ಹೇಳಿ ನೊಂದವರು ದೂರು ಕೊಡೋಕ್ಕೆ ಶುರು ಮಾಡಿದ್ದಾರೆ. ಇದರ ಇವತ್ತು ವಿಜಯಲಕ್ಷ್ಮಿ ಅವರು ಹೇಳ್ತಾ ಇದ್ದಾರೆ, ಟು ಆಲ್ ದಿ ಕ್ಲಾಸ್ ಫ್ಯಾನ್ಸ್ ಔಟ್ ದೇರ್, ಥ್ಯಾಂಕ್ಸ್ ಫಾರ್ ಶೋಕೇಸಿಂಗ್ ಯುವರ್ ಸ್ಟ್ಯಾಂಡರ್ಡ್ಸ್ ಸೋ ಪಬ್ಲಿಕಲಿ. For your information, police complaints have been filed against these accounts. Harassment doesn't pass as fandom anymore, period. Special applause to the classy girls using cheap language and to the classy men who seem to have fallen straight from the sky, bypassing mothers' manners and basic decency altogether. No explanation needed. I am not one to stay silent and normalize this. If this is your idea of a normal day, God bless you for today and the days ahead. This isn't just about me. It's a reminder every woman deserves respect. ಒಂದು ಮಹಿಳೆ ಒಂದು
ಗೌರವಕ್ಕೆ ಅರ್ಹಳಿದ್ದಾಳೆ. ಯಾರ್ಯಾರು ಇನ್ನು ಮುಂದೆ ನೋಡೋದು ಹೋಗ್ಬಿಡುತ್ತೆ, ಇದು ಒಂದು ನಾರ್ಮಲ್ ದಿನದ ಥರ ಮುಗಿದು ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ರೆ ಸುಳ್ಳು. ಯಾರು ಇಲ್ಲಿ ಅನೇಕರು ಕ್ಲಾಸಿ ಫ್ಯಾನ್ಸ್ ಇದ್ದಾರಲ್ಲ, ಸ್ಟ್ರೈಟ್ ಅವೇ ದೇವಲೋಕದಿಂದ ಆಕಾಶದಿಂದ ಬಿದ್ದುಬಿಟ್ಟಿದ್ದಾರೆ, ಅಮ್ಮನ ಹೊಟ್ಟೆಲೇ ಹುಟ್ಟಿಲ್ಲ ಅವರು. ಅಂಥ ಎಲ್ಲ ಕ್ಲಾಸಿ ವಿಮೆನ್ಗೆ ಕ್ಲಾಸಿ ಮೆನ್ಗೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ, ಇದು ಇನ್ನು ಮುಂದೆ ನಡೆಯಲ್ಲ ಅಂತ. ಸೇಮ್ ವಿತ್ ರಮ್ಯಾ, ಸೇಮ್ ವಿತ್ ವಿಜಯಲಕ್ಷ್ಮಿ ಅವರು. ಎಲ್ಲಿವರೆಗೂ ಸೆಕ್ಷನ್ಗಳು ನೋಡಬೇಕು ಇವತ್ತು ನಿಮಗೆ. ಈ ಸೆಕ್ಷನ್ ಹಾಕಿ ಇವರಿಷ್ಟು ಬಂಡಲ್ ಕೊಟ್ಟಿದ್ದಾರೆ, 150ಕ್ಕಿಂತ ಹೆಚ್ಚಿನ ಜನರುಗಳ ಮೇಲೆ ಕಂಪ್ಲೇಂಟ್ ಇದೆ ಅವ್ರದ್ದು ಅಪ್ರಾಕ್ಸಿಮೇಟ್ಲಿ. ಆ ಬಂಡಲ್ ಒಬ್ಬೊಬ್ಬರನ್ನ ಅಕೌಂಟು ತೆಗೆದು ಕೂರಿಸ್ಕೋತಾರಲ್ಲ, ಮತ್ತು ಅದೇ ಕತೆ ಪರಪ್ನಗ್ರಹಾರದ ಮುಂದೆ ಅವ್ನಿಗೆ ಓದಕ್ಕೆ ಬರಲ್ಲ, ಅನಕ್ಷರಸ್ಥ, ಅವನು ಬರೆಯೋಕ್ಕೆ ಬರಲ್ಲ, ದಿನಸಿ ಚೀಟಿ ಓದಕ್ಕೆ ಬರಲ್ಲ. ರಮ್ಯನ್ ಫ್ಯಾನ್ಸ್ ಕತೆ ಇತ್ತಲ್ಲ ಅಲ್ಲಿ, ರಮ್ಯಾ ಮೇಡಮ್ ಮೇಲೆ ಹಾಕಿದ್ದಾಗ ಎಲ್ಲ ಜೈಲಿಗೆ ಹೋಗಿದ್ದಾರಲ್ಲ, ಎಲ್ಲರ ಪೋಷಕರದ್ದು ಇದೇ ಕತೆ. ಅವನಿಗೆ ಹೆಸರು ಹೇಳೋಕ್ಕೆ ಬರಲ್ಲ, ಹೆಸರು ಬರೆಯೋಕ್ಕೆ ಬರಲ್ಲ, ದಿನಸಿ ಹೇಳಿದ್ರೆ ಬರ್ಕೊಳಕ್ಕೆ ಬರಲ್ಲ, ಕತೆಗಳಿದು. ಬೇಲ್ ಇಲ್ಲದೆ ಇದ್ದಾರೆ ರೀ ಒಳಗಡೆ ಪರಪ್ನಗ್ರಹಾರದಲ್ಲಿ. ದರ್ಶನ್ ಫ್ಯಾನ್ಸಾ, ಸುದೀಪ್ ಫ್ಯಾನ್ಸಾ, ಯಾರು ಫ್ಯಾನ್ಸ್ ಆದರೂ ಆಗಿ ಅಭಿಮಾನ ಇರಲಿ, ಅಂಧಾಭಿಮಾನ ಒಳ್ಳೆಯದಲ್ಲ, ದ್ವೇಷ ಒಳ್ಳೆಯದಲ್ಲ ಅಂತೇಳಿ